ಧಾರವಾಡ ಲೋಕಸಭಾ ಕಣ ರಂಗೇರ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿನ ಸಮರ ಮುಗಿಲು ಮುಟ್ಟಿದೆ. 15 ವರ್ಷದಲ್ಲಿ ಜೋಶಿ ಮಾಡಿದ ಅಭಿವೃದ್ಧಿ ಏನು, ಗ್ರಾಮೀಣ ಪ್ರದೇಶಗಳಿಗೆ ಹಾಲಿ ಸಂಸದರ ಕೊಡುಗೆ ಏನು ಅಂತ ಕೈ ಅಭ್ಯರ್ಥಿ ಎತ್ತಿರುವ ಪ್ರಶ್ನೆ ಈಗ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಕಳೆದ 6 ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಕಮಲ ಅರಳಿದೆ. ಈ ಸಲ ಮಾತ್ರ ಚಿತ್ರಣ ಭಿನ್ನವಾಗಿದ್ದು, ಕೈ ಅಭ್ಯರ್ಥಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೆಣೆಯುತ್ತಿರುವ ರಾಜಕೀಯ ತಂತ್ರಗಾರಿಕೆಯಿಂದ ಸಂಸದ ಜೋಶಿಗೆ ಗೆಲುವು ಕಬ್ಬಿಣದ ಕಡಲೆಯಾಗಿದೆ. ಮೋದಿ ಹೆಸರು ಬಿಟ್ಟು ವಿನಯ್ ವರ್ಸಸ್ ಜೋಶಿ ನಡುವೆ ಚುನಾವಣೆ ಎದುರಿಸಿ ಅಂತ ನೇರ ಸವಾಲ್ ಹಾಕಿದ್ರು. ಇದೀಗ 15 ವರ್ಷದ ಸಾಧನೆ ಏನು ಅಂತ ಜೋಶಿಗೆ ಕುಲಕರ್ಣಿ ಪ್ರಶ್ನೆ ಹಾಕಿದ್ದಾರೆ. ನಗರ ಬಿಟ್ಟು ಗ್ರಾಮೀಣ ಪ್ರದೇಶಗಳಿಗೆ ಏನೂ ಮಾಡದ ಕೇಸರಿ ಕಲಿಯ ಸಾಧನೆ ಶೂನ್ಯ ಅಂತ ಕೈ ಅಭ್ಯರ್ಥಿ ವಾಗ್ದಾಳಿ ನಡೆಸಿದ್ದಾರೆ. ಜೋಶಿ ಅವ್ರು ಏನ್ ಮಾಡ್ರ ನೋಡ್ರಿ, ಕಾರ್ಪೊರೇಟರ್ ಯಾವ್ದಾದ್ರು ವಾರ್ಡ್ ಫಂಡ್ನ್ಯಾಗ ಒಂದು ಸಿಸಿ ರಸ್ತೆ ಪೂಜಾ ಮಾಡಿದ್ದೆ, ಒಂದ್ ಯಾವ್ದೋ ಹೈಮಾಸ್ ಪೂಜಾ ಮಾಡಿದ್ದೆ. ದಿನ ಪೇಪರ್ನಾಗ ಅದಾರ ಜೋಶಿ ಅವ್ರು, ಅದನ್ನ ಒಪ್ಕೊಂತೀನಿ. ಆದ್ರೆ ಅವ್ರ ಅಭಿವೃದ್ಧಿ ಕೆಲಸ ಪೂಜಾ ಯಾವ ಮಾಡಿರ್ತಾರ ನೀವು ಹಾಕಿರ್ತಾರಲ್ಲ ಬುಡಕ, ಮಾಧ್ಯಮದವ್ರ ಬುಡಕ್ ಹಾಕಿರ್ತಾರಲ್ಲ, ಏನ್ ಪೂಜಾ ಮಾಡಿರ್ತಾರ ಅಂತ ನೋಡ್ರಿ, ಆಮ್ಯಾಗ ಹೇಳ್ರಿ ನನಗೆ. ಕಳೆದ 3 ಸಲ ಸಂಸದರಾಗಿದ್ದ ಪ್ರಹ್ಲಾದ್ ಜೋಶಿ ಗ್ರಾಮೀಣ ಭಾಗದಲ್ಲಿ ಹೇಳಿಕೊಳ್ಳುವಂತಹ ಕೆಲಸ ಮಾಡಿಲ್ಲ. ಇದೇ ವಿಚಾರವನ್ನೇ ಮುಂದಿಟ್ಟುಕೊಂಡು ಗ್ರಾಮೀಣ ಭಾಗದಲ್ಲಿ ಕೈಪಾಳಿಯ ಮತಭೇಟಿ ಆರಂಭಿಸಿ ಮೋದಿ ಹೆಸರಲ್ಲಿ ಜೋಶಿ ಮತ ಕೇಳುತ್ತಿದ್ದಾರೆಂದು ಆರೋಪಿಸಿದೆ. ಕೈ ಮುಖಂಡರ ಆರೋಪಗಳಿಗೆ ತಿರುಗೇಟು ನೀಡಿರುವ ಜೋಶಿ, ನನ್ನ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ಅನ್ನು ಜನರಿಗೆ ನೀಡಿದ್ದೇನೆ, ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇನೆ ಅಂತ ತಿರುಗೇಟು ನೀಡಿದ್ದಾರೆ. ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮುಖ್ಯಮಂತ್ರಿ ಅವ್ರ ಮಾತು ಕೇಳಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಹೇಳ್ಬಿಟ್ಟಿದ್ದಾರೆ, ನಾ ಹಿಂದೆ ವರ್ಗದ ಮುಖ್ಯಮಂತ್ರಿ ಅಂತ ಹೇಳಿ. ಹಾಗಾಗಿ ಇವರು ಆ ವರ್ಗಕ್ಕೆ ಸೇರಿಲ್ಲ, ಇವ್ರು ನಮ್ಮವರಲ್ಲ ಅಂತ ಅವ್ರಿಗೆ ಅನಿಸಿದ್ರಿಂದ ಮುಖ್ಯಮಂತ್ರಿ ಇವ್ರ ಮಾತೇನು ಕೇಳಲ್ಲ, ಇವ್ರಿಗೇನಲ್ಲಿ ಕಿಮ್ಮತ್ತಿಲ್ಲ. ಹಾಗಾಗಿ ಇವರು ಕೈಲಿ ಆಗದವ ಮೈಯೆಲ್ಲ ಪರಿಚುಕೊಂಡ ಅನ್ನುವಂಥ ಒಂದು ಗಾದೆಗೆ ಅನುರೂಪವಾಗಿ ಧಾರವಾಡ ಲೋಕ ಕಣದಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ. ಸಂಸದ ಜೋಶಿ ಅವರ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಕೈಪಾಳಿಯ ಪ್ರಶ್ನೆ ಎತ್ತಿದೆ. ಮೋದಿ ಹೆಸರಲ್ಲಿ ಚುನಾವಣೆ ಎದುರಿಸುತ್ತಿರುವ ಸಿಟ್ಟಿಂಗ್ ಎಂಪಿಗೆ ಕೈ ಮುಖಂಡರು ಎತ್ತಿರುವ ಪ್ರಶ್ನೆಗಳು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.